ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಇವತ್ತು ಮಾತನಾಡಕ್ಕೆ ಹೊರಟಿರುವಂಥ ವಿಷಯ ನಮ್ಮ ತ್ರಿವಿಕ್ರಮ್ ಅವರ ಬಗ್ಗೆ. ಅಂದರೆ ತ್ರಿವಿಕ್ರಮ್ ಅವರ ಬರ್ಡೇ. ತ್ರಿವಿಕ್ರಮ್ ಅವರ ಬರ್ತ್ಡೇ ಬಂದ್ಬಿಟ್ಟು ಮೇ 18. ಸೊ ಎಲ್ಲ ಒಂದು ತ್ರಿವಿಕ್ರಮ್ ಅವರ ಫ್ಯಾನ್ಸ್ಗಳು ಪೂರ್ತಿಯಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 2 days ಇದೆ, ಇನ್ನು 1 day ಇದೆ, ಇನ್ನು 5 days ಇದೆ ಅಂತ ಹೇಳ್ಬಿಟ್ಟು ಒಂದು ವಾರದಿಂದನೂ ಕೂಡ ಅವರ ಒಂದು ಸ್ಟೋರಿಲಾಗಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅವರ ಒಂದು ಪೋಸ್ಟರ್ಸ್ಗಳು ಆಗಿರ್ಬೋದು, ಎಡಿಟಿಂಗ್ಸ್ಗಳು ಸುಮಾರಷ್ಟು ಬರ್ತಾ ಇದೆ. ತುಂಬಾ ಒಂಥರ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವರ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫ್ಯಾನ್ಸ್ಗಳು ಸಾಕಷ್ಟು ಜನ ಉಟ್ಕೊಂಡಿದ್ದಾರೆ. ಮತ್ತು ತ್ರಿವಿಕ್ರಮ್ ಅವರ ಬರ್ತ್ಡೇಗೆ ನಮ್ಮ ಭವ್ಯಗೌಡ ಬರ್ತಾರ, ಮತ್ತು ತ್ರಿವಿಕ್ರಮ್ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಾರ ಹೇಗೆ ಅಂತ ಎಲ್ಲರೂ ಕೂಡ ಒಂದು ಪ್ರಶ್ನೆನ ಕೇಳ್ತಾ ಇದ್ರು. ತ್ರಿವಿಕ್ರಮ್ ಅವರು ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಳೋದಕ್ಕೆ ಆ್ಯಕ್ಚುಲಿ ಮುದ್ದು ಸೊಸೆ ಶೂಟಿಂಗಲ್ಲಿ ತುಂಬಾ ಬ್ಯುಸಿ ಆಗಿರೋದ್ರಿಂದ ಅವ್ರ ಸ್ನೇಹಿತನ ಮದುವೆಗೂ ಕೂಡ ಬಂದಿಲ್ಲ. ಹಾಗೆ ರಂಜಿತ್ ಅವರ ಮದುವೆಗಳು ಕಾಣಿಸ್ಕೊಳ್ಳಿಲ್ಲ, ಚೈತ್ರ ಮದುವೆಯಲ್ಲೂ ಕಾಣಿಸ್ಕೊಳ್ಳಿಲ್ಲ, ಹಾಗೆ ನಮ್ಮ ಅನುಷರೈ ಬರ್ತಡೇಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ತುಂಬಾ ಬ್ಯುಸಿ ಶೆಡ್ಯೂಲಲ್ಲಿ ಇರೋವಂಥದ್ದು. ಒಂದು ಸೀರಿಯಲ್ ಅಂತಂದರೆ ಇಷ್ಟು ದಿನ ನಾವು ಡೈಲಿ ಏನು ನೋಡ್ತೀವಿ ಆ ಶೂಟಿಂಗ್ ಸೀರಿಯಲ್ನ, ಸೊ ಅವರು ಇಷ್ಟು ದಿನ ಶೂಟಿಂಗ್ ಮಾಡಲೇಬೇಕು ಅನ್ನೋದಿರುತ್ತೆ. ಅಂದರೆ ಡೈಲಿ ಒಂದು ಸೀರಿಯಲ್ ಆಗಿರೋದ್ರಿಂದ ಸಿನಿಮಾ ಆದರೆ ಬಿಡು, ಯಾವುದೋ ಒಂದು ಡೇಟ್ ತಗೊಂಡು ಇನ್ನು ಸ್ವಲ್ಪ ದಿನ ಲೇಟ್ ಆದರೂ ಪರವಾಗಿಲ್ಲ ಅಂತ ಅನ್ಬೋದು. ಬಟ್ ಸೀರಿಯಲ್ ಆಗಲ್ಲ ಅಲ್ವಾ, ಡೈಲಿ ನಾವು ನೋಡಲೇಬೇಕಾಗತ್ತೆ. ಡೈಲಿ ಅವರು ಅದೇನು ಕತೆ ಇರುತ್ತೆ ಅದನ್ನೆಲ್ಲನೂ ಕೂಡ ಶೂಟಿಂಗ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ ಒಂದು ಬ್ಯುಸಿಲಿ ಇರೋದ್ರಿಂದ ಯಾವುದೇ ಒಂದು ಫಂಕ್ಷನ್ಗಳಲ್ಲೂ ಕೂಡ ನಮ್ಮ ತ್ರಿವಿಕ್ರಮ್ ಅವರು ಕಾಣಿಸ್ಕೊತಾನೆ ಇಲ್ಲ. ಸೊ ಎಲ್ಲರಿಗೂ ಒಂದು ಪ್ರಶ್ನೆ. ಮತ್ತು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ನ್ಯೂಸ್ಗಳು ಹರಿದಾಡ್ತಾ ಇತ್ತು. ಅಂದರೆ ಭವ್ಯಗೌಡ ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಾರೆ, ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರಿಗೆ ಮೋಸ ಮಾಡಿದ್ರು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಷಯಗಳು ಹರಿದಾಡಿರೋದ್ರಿಂದ ಸೊ ನಮಗೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಮತ್ತೆ ಕ್ಲಾಶಸ್ ಆಗಿದೆ ಅಂತ ಕೇಳಿದ್ರೆ ನಿಜವಾಗ್ಲೂ ಕೂಡ ಏನೂ ಆಗಿರಲ್ಲ. ಏನಂದ್ರೆ ಏನೂ ಇಲ್ಲ. ನೀವು ಕಿತ್ತಾಡ್ಕೋತಾ ಇದ್ದೀರಾ, ಫ್ಯಾನ್ಸ್ಗಳು ಕಮೆಂಟ್ ಮಾಡ್ತೀರಾ. ಒಬ್ರು ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಇದ್ರೆ ತ್ರಿವಿಕ್ರಮ್ ಬಗ್ಗೆ ಕಮೆಂಟ್ ಮಾಡಿದ್ರೆ ಇಲ್ಲಿ ಭವ್ಯಗೌಡ ಫ್ಯಾನ್ಸ್ ಇದ್ದು ಹಂಗಲ್ಲ ಅವನು ಹಿಂಗೆ ಅಂತೇಳ್ಬಿಟ್ಟು ನೀವೇ ಕಿತ್ತಾಡ್ತಾ ಇದ್ದೀರಾ. ಬಟ್ ಅವ್ರ ಮಧ್ಯೆ ಏನೂ ಆ ಥರ ಕಿತ್ತಾಟಗಳು ಏನೂ ಇರಲ್ಲ. ಅವ್ರು ಆರಾಮ್ಸೆ ಅವ್ರವ್ರ ಕೆಲಸನ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಸೊ ನೀವು ಇಲ್ಲಿ ಸೋಷಿಯಲ್ ಮೀಡಿಯಾ ಸಿಕ್ತು ಯಾವುದೋ ಒಂದು ವಿಡಿಯೋ ಹಾಕಿದ್ರು ಅಂದರೆ ಅದ್ರ ಕೆಳಗಡೆ ಒಂದು ಏನೋ ಒಬ್ಬರ ಬಗ್ಗೆ ಒಬ್ರು ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ಅದನ್ನ ವಿರುದ್ಧವಾಗಿ ಮಾತಾಡ್ಕೊಂಡು ನೀವು ಭಿನ್ನಾಭಿಪ್ರಾಯಗಳನ್ನ ತಗೊಂಡಿದ್ರಿ ಅಂತ ಹೇಳ್ತೀನಿ. ಅವರಿಬ್ಬರ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ. ಅವರು ಫ್ರೆಂಡ್ ಆಗಲಿ ಒಂದು ಏನೇ ಆಗಲಿ ಅವ್ರ ಮಧ್ಯೆ ಏನೇ ಇರಲಿ ಅವರು ಚೆನ್ನಾಗೇ ಇರ್ತಾರೆ ಅಂತ ಹೇಳ್ತೀನಿ. ಸೊ ಏನಾದರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ತ್ರಿವಿಕ್ರಮ್ ಅವ್ರು ಹೆಂಗೆ ಅಂತಂದರೆ ಬಿಗ್ ಬಾಸ್ ಮನೇಲೇ ನೋಡಿದ್ದೀವಿ, ಯಾರ ಹತ್ರನೂ ಕೂಡ ಜಿದ್ದಿಡ್ಕೊಳ್ಳೋವಂತಹ ಮನುಷ್ಯನೇ ಅಲ್ಲ. ಏನೇ ಇದ್ರೂ ಕೂಡ ತಾನೇ ಸಾರಿ ಕೇಳ್ಬಿಟ್ಟು ಮಂಜಾಣನ ಹತ್ರ ಏನಾದ್ರು ಒಂದು ಕ್ಲಾಶಸ್ ಮಾಡ್ಕೊಳ್ಳೋಣ, ಏನಾದ್ರು ಒಂದು ಆಟದಲ್ಲಿ ನಡೆದ್ರೂ ಕೂಡ ಅವ್ರ ಮಧ್ಯೆ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ಕೊಳ್ಳೋ ಅಂತಹ ವ್ಯಕ್ತಿ. ಮತ್ತು ನಮ್ಮ ಮೋಕ್ಷಿತಾ ಅವ್ರ ಜೊತೆನೂ ಅಷ್ಟೇ. ಮೋಕ್ಷಿತಾ ಅವರು ಏನೇ ಅಂದ್ರೂ ನೀವು ಹಾಗೆ ಹೀಗೆ ಗೋಮುಖ ವ್ಯಾಘ್ರ ಹಾಗೆ ಹೀಗೆ ಅಂತ ಅಂದ್ರೂ ಕೂಡ ಅವ್ರಿಗೆ ಏನೂ ಕೂಡ ರೆಸ್ಪಾನ್ಸ್ ಮಾಡ್ದೇನೆ ಅವ್ರು ಏನು ಮಾಡಿದೆ ಅಂದರೆ ಅವ್ರ ಜೊತೆ ನಾನೇನು ಅಂತ ತಿಳಿಸೋಣ ಅಂತ ಪ್ರಯತ್ನ ಪಟ್ಟರು. ಅವ್ರ ಜೊತೆ ಜಿದ್ದಿಡ್ಕೊಂಡು ಸಾಧಿಸ್ಕೊಂಡು ಏನು ಆ ಥರ ವ್ಯಕ್ತಿನೇ ಅಲ್ಲ. ತ್ರಿವಿಕ್ರಮ್ ಅವ್ರು ಎಲ್ಲರ ಜೊತೆನೂ ಹ್ಯಾಪಿ ಆಗಿರಬೇಕು, ಇರೋವಷ್ಟು ದಿನ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅಂತ ಬಿಗ್ ಬಾಸ್ ಮನೇಲಿ ಹೇಳಿದುಂಟು. ಸೊ ಅಂಥ ವ್ಯಕ್ತಿ. ಸೊ ಹಂಗಾಗಿ ಯಾರ ಹತ್ರನೂ ಭಿನ್ನಾಭಿಪ್ರಾಯ ಇಟ್ಕೊಂಡಾಗಲಿ ಇವ್ರನ್ನ ಕರಿಬಾರ್ದು ಅವ್ರನ್ನ ಕರಿಬಾರ್ದು ಅವ್ರು ಬರಬಾರ್ದು ಅನ್ನೋದು ಏನೋ ಅವ್ರ ಮೈಂಡಲ್ಲಿ ಇರೋದಿಲ್ಲ. ಆರಾಮ್ಸೆ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾರೆ. ಬರ್ತ್ಡೇ ಏನಾದರೂ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಖಂಡಿತ ನಮ್ಮ ತ್ರಿವಿಕ್ರಮ್ ಅವರು ಭವ್ಯಗೌಡವ್ರನ್ನೂ ಕರೀತಾರೆ, ಹಾಗೆ ಮೋಕ್ಷಿತಾ ಅವ್ರನ್ನೂ ಕರೀತಾರೆ. ಇಡೀ ಬಿಗ್ ಬಾಸ್ ಮನೇಲಿ ಯಾರೆಲ್ಲ ಇದ್ರು ಅವರೆಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾರೆ. ಅವ್ರು ಇಷ್ಟ ಬರೋದಿದ್ರೆ ಬರ್ಬೋದು, ಬಿಡೋದಿದ್ರೆ ಬಿಡ್ಬೋದು. ಬಟ್ ಯಾಕೆಂದ್ರೆ ತ್ರಿವಿಕ್ರಮ್ ಅಂತ ಬಂದಾಗ ನನಗೆ ಆ ರೀತಿ ಕಾಣಿಸ್ಕೊಂತಾರೆ. ಬಿಗ್ ಬಾಸ್ ಮನೇಲಿ ನಾನು ನೋಡಿದಂತಹ ವ್ಯಕ್ತಿ ಅದೇ ರೀತಿ ಇದ್ದಿದ್ದು. ಅವ್ರಿಗೆ ಯಾರ ಹತ್ರನೂ ಏನೋ ಒಂದು ಕ್ಲಾಶಸ್ ಮಾಡ್ಕೊಂಡ್ರು ಕೂಡ ಒಂದ್ಸಲ ಬರುತ್ತೆ ನಾಮಿನೇಷನ್ ಯಾರು ಆಗ್ತಾರೆ ಅಂತ ಬಂದಾಗ ಅವ್ರ ಟೀಮಲ್ಲಿ ಯಾರೂ ಆಗೋದಕ್ಕೆ ಒಪ್ಪಿಗೆ ಇರಲಿಲ್ಲ. ಸೊ ನಾನೇ ನಾಮಿನೇಷನ್ ಮಾಡ್ಕೊತೀನಿ, ಯಾರು ಒಪ್ತಾ ಇಲ್ವಲ್ಲ ಅಂತೇಳಿ ಇದು ಮಾಡ್ತಾರೆ. ಹಂಗೆ ಅವ್ರಿಗೆ ಸುಮ್ಮನೆ ಜಗಳ ಮಾಡಿ ಅಥವಾ ಏನೋ ಒಂದು ಕಿತ್ತಾಡಿ ಅವರು ಮನಸ್ತಾಪ ಮಾಡ್ಕೊಳೋದು ಅದೆಲ್ಲ ಇಷ್ಟನೇ ಪಡೋದಿಲ್ಲ ಆ ವ್ಯಕ್ತಿ. ಸೊ ಹಾಗಾಗಿ ಎಲ್ಲರ ಹತ್ರನೂ ಹ್ಯಾಪಿಯಾಗಿರೋಂತಹ ವ್ಯಕ್ತಿ ಆಗಿರೋದ್ರಿಂದ ಅವ್ರಿಗೆ ಶೆಡ್ಯೂಲ್ ಇರೋ ಟೈಮು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರು ಎಲ್ಲ ಒಂದು ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟೇ. ಅದರ್ವೈಸ್ ಏನಾದ್ರು ಫ್ರೀ ಇದ್ದರೆ ಖಂಡಿತ ಎಲ್ಲರ ಹತ್ರ ಏನು ಮಾತಾಡಬೇಕು ಮಾತಾಡ್ತಾರೆ, ಎಲ್ಲರ ಜೊತೆನೂ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಮತ್ತು
ಈಗ ಆಲ್ರೆಡಿ ಮುದ್ದು ಸೊಸೆ ಸೀರಿಯಲಲ್ಲಿ ನಮಗೆ ಮದುವೆ ಸೀನ್ ಅಂತೂ ಬರ್ತಾ ಇದೆ. ಆ ಮದುವೆ ಸೀನಿನ ಒಂದು ಫೋಟೋಸ್ಗಳು ಎಲ್ಲ ಕಡೆ ವೈರಲ್ ಆಗ್ತದೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಹಾಕೊಂಡಿದ್ದಾರೆ. ಆದರೆ ಪ್ರೇರಣಾ ಜೊತೆ ಏನು ಮದುವೆ ಸೀನ್ ನಡೀತಾ ಇದೆ ಅಲ್ವಾ, ತ್ರಿವಿಕ್ರಮ್ ಮತ್ತು ಪ್ರೇರಣಾ ಮದುವೆ ಸೀನ್ ಏನು ನಡೀತಾ ಇದೆ, ವಿದ್ಯಾ ಮತ್ತು ಭದ್ರೇಗೌಡನ ಒಂದು ಮದುವೆ ಸೀನು, ಆ ಒಂದು ಫೋಟೋಸ್ಗಳು ತುಂಬಾ ಮುದ್ದಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ. ಕೆಲವರು ಫ್ಯಾನ್ಸ್ಗಳಾದ್ರೆ ಕೆಳಗಡೆ ಈ ಜೋಡಿ ಚೆನ್ನಾಗಿಲ್ಲ, ತ್ರಿವ್ಯ ಜೋಡಿನೇ ಚೆನ್ನಾಗಿರೋ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿನೇ ಚೆನ್ನಾಗಿರೋದು ಅಂತ ಕಮೆಂಟ್ ಹಾಕ್ತೀರಾ. ಗುರು, ಇದು ಪ್ರಾಜೆಕ್ಟ್ ಗುರು, ಇದು ಲೈಫ್ ಅಲ್ಲ. ಒಂದು ಬಿಗ್ ಬಾಸ್ ಮನೇನ ಒಂದು ಪ್ರಾಜೆಕ್ಟ್ ಥರ ನೋಡಿ. ಬಿಗ್ ಬಾಸ್ ಮನೇನ ಯಾಕೆ ನೋಡಿ ಅಂತ ಹೇಳ್ತೀನಿ ಅಂದರೆ, ಬಿಗ್ ಬಾಸ್ ಮನೆ ಅನ್ನೋದು ಏನಂತಂದರೆ ಅಲ್ಲಿರೋಂಥವ್ರನ್ನ ಹೆಂಗೋ ಕನೆಕ್ಟ್ ಮಾಡಿಬಿಡುತ್ತೆ. ನಮ್ಮನ್ನು ಅರ್ಥ ಮಾಡ್ಕೋತಾರೆ ಅವರು. ಅವ್ರ ಜೊತೆ ನಾವು ಇರಬೇಕು ಅಷ್ಟೇ. ಅಲ್ಲಿ ಅಷ್ಟು ಜನದ ಮಧ್ಯೆ ಯಾರು ಅಡ್ಜಸ್ಟ್ ಆಗ್ತಾರೋ ಅವ್ರ ಜೊತೆ ಇರಬೇಕಾಗತ್ತೆ. ಅಷ್ಟು ದಿನ 120 ದಿನ ಹೆಂಗೋ ಮಾಡಿ ಇರಬೇಕು ಅಂತಂದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರ ಜೊತೆ ಇರಲೇಬೇಕು. ಒಂಟಿಯಾಗಂತೂ ಇರೋದಕ್ಕೆ ಆಗೋದಿಲ್ಲ. ಅಲ್ಲಿ ಸೇಫ್ ಝೋನ್ ಅಂತ ಹುಡ್ಕೋತಾರೆ ಕೆಲವರು, ಸೇಫ್ ಝೋನ್ ಅಂತ ಹುಡ್ಕೊತಾರೆ ಕೆಲವರು. ಇಲ್ಲ ನಾನು ಒಂಟಿಯಾಗಿ ಆಡ್ತೀನಿ ಅಂತ ಅಂತಾರೆ. ಸೊ ಹಾಗೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ. ಅದನ್ನೆಲ್ಲನೂ ಕೂಡ ನಾವು ಕ್ಯಾಲ್ಕುಲೇಷನ್ ಆಗಲ್ಲ. ಎಲ್ಲ ಒಂದು 5 ವೇಳೆ ಒಂದೇ ಸಮ ಇರಲ್ಲ ಅಂತಂದರೆ ಮನಸ್ಥಿತಿ ಒಂದೇ ಥರ ಇರೋಕ್ಕೆ ಸಾಧ್ಯನಾ? ಸೊ ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರದ್ದು ಒಂದು ಮೈಂಡ್ ಸೆಟ್ ಏನೋ ಒಂಥರ ಇರುತ್ತೆ. ಸೊ ಹಾಗಾಗಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಆಗಿರೋವಂಥದ್ದು ಎಲ್ಲರ ಜೊತೆನೂ, ಅಂದರೆ ಭವ್ಯ ಅಂತ ಅಲ್ಲ, ಭವ್ಯನ ಜೊತೆ ಜಾಸ್ತಿ ಹೊತ್ತಿದ್ರೂ ಕೂಡ ಬೇರೆಯವ್ರ ಜೊತೆನೂ ಕೂಡ ತುಂಬಾ ಕ್ಯಾಶುವಲ್ ಆಗಿ ಒಂದು ಏನಂತಾರೆ ಫ್ರೆಂಡ್ಲಿ ಆಗಿ ಇರುವಂಥ ಮನುಷ್ಯ. ಯಾರ ಜೊತೆ ಜಿತ್ ಸಾಧಿಸೋದಾಗಲಿ, ಒಂದು ಜಗಳ ಮಾಡೋದಾಗಲಿ ಆ ಥರದ್ದಿಲ್ಲ. ಪ್ರತಿಯೊಬ್ಬರನ್ನು ಕೂಡ ಇಷ್ಟಪಟ್ಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡು, ಯಾರು ಮಾತಾಡ್ತಾರೋ ಅವ್ರ ಜೊತೆ. ಮೋಕ್ಷಿತಾ ಅವರು ಎಷ್ಟೊಂದು ಸಲ ಮಾತಾಡೋಕ್ಕೆ ಅಂತ ಟ್ರೈ ಮಾಡಿದ್ರು ಮೋಕ್ಷಿತಾ ಅವ್ರ ಜೊತೆ ತ್ರಿವಿಕ್ರಮ್ ಅವರು. ಬಟ್ ಮೋಕ್ಷಿತಾ ಅದಕ್ಕೆ ಅವಕಾಶ ಕೊಡಲೇ ಇಲ್ಲ. ಸೊ ಮೋಕ್ಷಿತಾ ಅವಕಾಶ ಕೊಟ್ಟಿದ್ರೆ ಅವರು ನಿಜವಾಗ್ಲೂ ಕೂಡ ಇನ್ನೂ ಚೆನ್ನಾಗಿ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಮೋಕ್ಷಿತಾ ಅವರು ಒಂದು ಸ್ವಲ್ಪ ಡೀಸೆಂಟ್ ವ್ಯಕ್ತಿ. ಮೋಕ್ಷಿತಾ ಅವರು ಎಷ್ಟು ಬೇಕೋ ಅಷ್ಟೇ ಇರೋವಂಥವ್ರು. ಬಾಯ್ ಅಂದ್ಕೊಂಡು ಸುಮ್ಮನಿದ್ರು. ಮೋಕ್ಷಿತಾ ಅವ್ರಿಗೆ ಅಷ್ಟೊಂದು ತ್ರಿವಿಕ್ರಮ್ ಅವ್ರ ಜೊತೆ ಮಾತುಕತೆ ಆಡಿದ್ದನ್ನು ನಾನು ನೋಡಿಲ್ಲ. ಹಂಗಾಗಿ ಅವರು ಅಷ್ಟೊಂದು ಇದಾಗಿಲ್ಲ. ಬಟ್ ಕೆಲವರು ಹೇಳ್ತಾರೆ ಮಾಸ್ಟರ್ ಮೈಂಡು ತ್ರಿವಿಕ್ರಮ್ ಅವರು ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ. ಅವ್ರ ಲೈಫಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ. ಅವ್ರ ತಂದೆ ಲಾರಿ ಡ್ರೈವರ್ ಆಗಿದ್ರು. ಅದೆಲ್ಲ ಕಷ್ಟಗಳನ್ನ ನೋಡಿದರೆ ನಾನು ಹೆಂಗಿರಬೇಕು, ನನ್ನ ಲೈಫ್ ಹೆಂಗಿರಬೇಕು ಅನ್ನೋದೆಲ್ಲನೂ ಕೂಡ ಥಿಂಕ್ ಮಾಡಿ ಜವಾಬ್ದಾರಿನ ಹೊತ್ಕೊಂಡು ತಾನು ಒಂದು ಲೈಫ್ ಲೀಡ್ ಮಾಡಬೇಕು. ಒಂದು ಹೀರೋ ಆಗಿ ನಾನೇನೋ ಒಂದು ಸಾಧಿಸ್ಬೇಕು. ಒಟ್ಟಿನಲ್ಲಿ ಇವತ್ತಿನ ಜಗತ್ತು ಏನಾಗಿದೆ, ದುಡ್ಡಿದ್ದವನೇ ದುನಿಯಾ ಆ ರೀತಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ದುಡಿಬೇಕು ಅಂದರೆ ಕೆಲಸ ಮಾಡಬೇಕು. ಆ ಒಂದು ಕೆಲಸಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಕೆಲವರು ಹೇಳ್ತಾರೆ ಇವ್ರು ಏನಪ್ಪ ದುಡ್ಡಿಂದ ಹೋಗ್ತಾರೆ, ಕೋಟಿ ಇರೋ ಅಂಥವ್ರು ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವಾಗಲೂ ಕೂಡ ದುಡ್ಡಿನಿಂದ ಹೋಗ್ತಾರೆ ಅಂತ ಅನ್ನಿಸ್ಬೋದು. ತ್ರಿವಿಕ್ರಮ್ ಅವರು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ನಾನು ದುಡ್ಡು ಮಾಡಬೇಕು, ಈಗ ಸದ್ಯಕ್ಕೆ ಕೆಲಸ ಮಾಡ್ತಾಯಿದ್ದೀನಿ, ಮದುವೆಗಿದ್ವಿ ಎಲ್ಲ ಒಂದು 2 ವರ್ಷ ಆಮೇಲೆ ಅಂತ ಹೇಳ್ತಾರೆ. ಅವ್ರ ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಅಂತ ಇರುತ್ತೆ, ಒಂದು ಕಮಿಟ್ಮೆಂಟ್ಸ್ ಅಂತ ಇರುತ್ತೆ. ಅದೆಲ್ಲ ಮುಗಿಸ್ಬೇಕಂದ್ರೆ ದುಡ್ಡು ಬೇಕು ಅಂತಂದರೆ ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲಲ್ವ, ಕೆಲಸ ಮಾಡಿದ್ರೆ ಅಲ್ವಾ ಬರೋದು. ಸೊ ಹಂಗಾಗಿ ಯಾವ ಪ್ರಾಜೆಕ್ಟ್ ಸಿಗುತ್ತೋ ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ತ್ರಿವಿಕ್ರಮ್ ಅವರ ಬರ್ತ್ಡೇ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ತ್ರಿವಿಕ್ರಮ್ ಅವರು ನನ್ನ ಪ್ರಕಾರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಳಲ್ಲ ಅಂತ ಅನ್ಕೋತೀನಿ. ಬಟ್ ಫ್ಯಾನ್ಸ್ಗಳು ತುಂಬಾ ಕ್ರೇಜಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಫ್ಯಾನ್ಸ್ಗಳು ತ್ರಿವಿಕ್ರಮ್ ಅವರ ಬರ್ತ್ಡೇನ ಮಾಡಬೇಕು ಅಂತೇಳಿ ಸಾಕಷ್ಟು ಫ್ಯಾನ್ಸ್ಗಳು ಇದ್ದಾರೆ. ಎಲ್ಲ ಒಂದು ಹೀರೋಗಳಿಗೂ ಅಷ್ಟೇ ಫ್ಯಾನ್ಸ್ಗಳು ಹೆಂಗಿರ್ತಾರೆ ಅಂದರೆ ಅವ್ರ ಬರ್ತ್ಡೇನ ಫ್ಯಾನ್ಸ್ ಅವ್ರ ಬರ್ತ್ಡೇಗಳನ್ನ ಇಷ್ಟು ಅದ್ದೂರಿಯಾಗಿ ಮಾಡ್ತಾರಲ್ಲೋ ಗೊತ್ತಿಲ್ಲ. ತಮ್ಮ ಹೀರೋಯಿನ್ಸ್ಗಳ ಬರ್ತ್ಡೇನ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ 1 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಖಂಡಿತ ಫ್ಯಾನ್ಸ್ ಏನಾದರೂ ತ್ರಿವಿಕ್ರಮ್ ಅವ್ರಿಗೆ ಕೇಕ್ ಕಟ್ ಮಾಡಿಸ್ತಾರೆ. ಮತ್ತು ಇವರಾಗೆ ಅಂತೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಡೌಟ್. ಯಾಕೆಂದರೆ ಈ ಒಂದು ಮುದ್ದು ಸೊಸೆ ಮದುವೆ ಸೀನ್ ಕೂಡ ನಡೀತಾ ಇದೆ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಎಲ್ಲ ಇರೋದ್ರಿಂದ ನೋಡಬೇಕು ಮಾಡ್ಕೋತಾರೋ ಇಲ್ವೋ ಅಂತ. ಖಂಡಿತ ಮಾಡಿಕೊಂಡ್ರೆ ಇವರೆಲ್ಲರೂ ಕೂಡ ಇನ್ವೈಟ್ ಮಾಡಿರ್ತಾರೆ. ನಮ್ಮ ಭವ್ಯ ಕೂಡ ಆಗಲಿ, ಮೋಕ್ಷಿತ ಆಗಲಿ ಎಲ್ಲರೂ ಕೂಡ ಅವ್ರ ಸ್ಟೋರಿಲಿ ಹಾಕೋತಾರೆ. ಬರ್ಡೇ ವಿಶಸ್ ಮಾಡ್ತಾರೆ ಎಲ್ಲರೂ. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಗಳು ಕೂಡ ಬರ್ಡೇ ವಿಶಸ್ ಮಾಡ್ತಾರೆ. ಅದರಲ್ಲೂ ಭವ್ಯ ಕೂಡ ಅವರು ಅವ್ರ ಸ್ಟೋರಿಲಿ ಹಾಕೋತಾರೆ. ಅವತ್ತು ಖಂಡಿತ ಮಿಸ್ ಮಾಡ್ದೇನೆ ಭವ್ಯ ಕೂಡ ಒಂದು ಸ್ಟೋರಿನ ನೋಡಿ, ಇನ್ಸ್ಟಾಗ್ರಾಮ್ ಸ್ಟೋರಿನ ನಿಜ ಅವರು ಸ್ಟೇಟಸ್ ಹಾಕೋತಾರೆ. ಅವ್ರ ಮಧ್ಯೆ ಏನೋ ಕ್ಲಾಶಸ್ ಇಲ್ಲ, ಏನು ಭಿನ್ನಾಭಿಪ್ರಾಯಗಳು ಏನೂ ಇಲ್ಲ. ಆರಾಮ್ಸೆ ಫ್ರೆಂಡ್ಲಿಯಾಗಿ ಇದ್ದಾರೆ. ನಾವು ಸುಮ್ಮನೆ ಕಿತ್ತಾಡ್ಕೋತೀವಿ, ಅವ್ರ ಫ್ರೆಂಡ್ ಇವರು ಹಂಗೆ ಕಿತ್ತಾಡ್ಕೋತೀವಿ. ಮತ್ತು ಅವ್ರ ಮಧ್ಯೆ ಏನೂ ಇರೋದಿಲ್ಲ, ಆರಾಮ್ಸೆ ಇದ್ದಾರೆ. ಸೊ ಹಾಗಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರೆ ಖಂಡಿತ ಎಲ್ಲರೂ ಬರ್ತಾರೆ ಅಂತ ಅನ್ಕೊತೀನಿ. ಮತ್ತು